ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಈಸಿಯಾಗಿ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಒಬ್ಬಟ್ಟು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ. ಒಬ್ಬಟ್ಟನ್ನು ಇಷ್ಟಪಡದೇ ಇರೋರು ಯಾರೂ ಇರಲ್ಲ ಅಂತ ಅನ್ಕೋತೀನಿ. ಹಾಗೆಯೇ ಈ ಬೇಳೆ ಒಬ್ಬಟ್ಟು ಮಾಡೋದಕ್ಕೂ ಕೂಡ ತುಂಬಾ ಈಸಿ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಒಬ್ಬಟ್ಟನ್ನು ಮಾಡೋದು ಯಾವ ರೀತಿ ಅಂಥೇಳಿ. ನಾನು ಹೇಗೆ ತೋರಿಸೋ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಒಬ್ಬಟ್ಟನ್ನು ಮಾಡೋದ್ರಿಂದ ನೀವು ಯಾವುದೇ ಮಿಕ್ಸರ್ ಆಗಿರ್ಬೋದು, ಗ್ರೈಂಡರನ್ನು ಯೂಸ್ ಮಾಡ್ಕೊಳ್ದೇ ಈಸಿಯಾಗಿ ಒಬ್ಬಟ್ಟು ಹಾಗೆ ಒಬ್ಬಟ್ಟಿನ ಹೂರಣವನ್ನು ಮಾಡ್ಕೋಬೋದು ಅಂತಲೇ ಹೇಳ್ತೀನಿ. ನಾನು ಇದನ್ನು ಮಾಡೋದಕ್ಕೆ ಒಂದು 2 ಕಪ್ಪು ಕಡಲೆಬೇಳೆಯನ್ನು ಚೆನ್ನಾಗಿ 1-2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಕೊಂಡು ಹಾಗೆಯೇ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಬೇಯಿಸೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿದರೆ ಸಾಕು. ಹಾಗೆಯೇ ನಾನಿಲ್ಲಿ 1.5 ಬೆಲ್ಲದ ಅಚ್ಚನ್ನು ತಗೊಂಡಿದ್ದೀನಿ. ನಾನು ತಗೊಂಡಿರುವಂಥ ಬೇಳೆಗೆ ಇದು ಸಾಕು ಅಂತ ಅನಿಸುತ್ತೆ. ಹಾಗೆಯೇ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಬೆಲ್ಲವನ್ನು ಚೆನ್ನಾಗಿ ತುರಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ನಾನಿಲ್ಲಿ ಒಂದು 4 ವಿಷಲನ್ನು ಹಾಕ್ಸ್ಕೊಂಡಿದ್ದೆ. ಇದು ನೆನೆಸಿಟ್ಕೊಂಡಿರೋದ್ರಿಂದ ಬೇಗನೆ ಬೇಳೆ ಚೆನ್ನಾಗಿ ಬೆಂದಿದೆ. ಹಾಗೆಯೇ ಇದಕ್ಕೆ ನಾನಿವಾಗ ಸ್ವಲ್ಪ ನೀರನ್ನು ಫಿಲ್ಟರ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಇದನ್ನ ಆರೋದಕ್ಕೆ ಬಿಡ್ತೀನಿ. ಹಾಗೆ ಇಲ್ಲಿ ನೋಡಿ ಮಿಕ್ಸರ್ ಅಥವಾ ಗ್ರೈಂಡರನ್ನು ಹಾಕಿ ಈ ಬೇಳೆಯನ್ನು ರುಬ್ಕೋತಾರೆ. ಆದರೆ ನಾನಿಲ್ಲಿ ಇವತ್ತು ರಾಗಿ ಮುದ್ದೆಯನ್ನು ಮಾಡುವಂಥ ಕೋಲೇನಿದೆ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಈ ಥರ ಮಸ್ತ್ಕೊಳ್ತಾ ಇದ್ದೀನಿ. ಇದರಿಂದ ಅದು ನಾವು ಮಿಕ್ಸಿಯಲ್ಲಿ ರುಬ್ಬಿದವಾಗ ಯಾವ ರೀತಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದೇ ಥರನೇ ನೀಟಾಗಿ ಬರುತ್ತೆ. ನೀವು ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ. ಹಾಗೆಯೇ ಕೆಲವರು ಬೆಲ್ಲವನ್ನು ಯೂಸ್ ಮಾಡುವಾಗ ಬೆಲ್ಲದ ಪಾಕವನ್ನು ಮಾಡ್ಕೊಳ್ತಾ ಇದ್ದಾರೆ. ನನಗದೇ ಅಷ್ಟೊಂದೇನು ಇಷ್ಟ ಆಗಲ್ಲ. ಆದ್ದರಿಂದ ನಾನು ಆ ಬೆಲ್ಲದ ಅಚ್ಚನ್ನು ಹಾಗೆಯೇ ತುರಿದು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಈ ಬೇಳೆ ಇದೇನಿದೆ ಅದಕ್ಕೆ 1 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಇವಾಗ ಕಟ್ ಮಾಡ್ಕೊಂಡಿದ್ದೀನಲ್ವ ಬೆಲ್ಲ, ಅದನ್ನು ಸಂಪೂರ್ಣವಾಗಿ ಈ ಬೇಳೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಒಬ್ಬಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಬ್ಬಟ್ಟನ್ನು ಮಾಡ್ತಾರೆ. ಕೆಲವರು ಕಾಯಿ ಒಬ್ಬಟ್ಟನ್ನು ತುಂಬ ಇಷ್ಟಪಡ್ತಾರೆ. ಹಾಗೆ ಕೆಲವರು ಪೈನಾಪಲ್ ಒಬ್ಬಟ್ಟು, ಹಾಗೆಯೇ ಕೆಲವರು ಸ್ವೀಟ್ ಪೊಟ್ಯಾಟೋವನ್ನು ಯೂಸ್ ಮಾಡಿಕೊಂಡು ಒಬ್ಬಟ್ಟನ್ನು ಯೂಸ್ ಮಾಡ್ತಾರೆ. ನನಗಂತೂ ಬೇಳೆ ಒಬ್ಬಟ್ಟೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಪೈನಾಪಲ್ ಒಬ್ಬಟ್ಟು ಕೂಡ ಇಷ್ಟ. ಕಾಯಿ ಒಬ್ಬಟ್ಟು ಅಷ್ಟೊಂದು ಇಷ್ಟ ಆಗಲ್ಲ. ಅದರಿಂದ ನಾನು ಜಾಸ್ತಿಯಾಗಿ ಬೇಳೆ ಒಬ್ಬಟ್ಟನ್ನೇ ಮಾಡ್ತಾಯಿರ್ತೀನಿ. ಹಾಗೆಯೇ ನಿಮಗೆಲ್ಲ ಯಾವ ಒಬ್ಬಟ್ಟು ಇಷ್ಟ ಅಂಥೇಳಿ ನೀವು ಕೂಡ ನನಗೆ ಕಾಮೆಂಟ್ ಮಾಡ್ಬೋದು. ನೋಡಿ ಇವಾಗ ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿದೆ, ಒಂಥರ ನೀರು ಥರ ಆಗಿದೆ. ಇದು ಈ ಹೂರಣ ಗಟ್ಟಿ ಆಗೋವರೆಗೂ ನಾವು ಹೀಗೇ ಕುದಿಸ್ತಾನೆ ಇರಬೇಕಾಗತ್ತೆ. ಹಾಗೆಯೇ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅದು ಒಂಥರ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಒಂದು 10-15 ಒಂದು 20 ನಿಮಿಷನೇ ಬೇಕಾಗತ್ತೆ ಅನಿಸುತ್ತೆ. ನೋಡಿ ಇವಾಗ ಹಾಗೆಯೇ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಏನಿದೆ ಅದನ್ನು ಹಾಕ್ಕೋಬೇಕು. ನಾನು ಅದನ್ನು ಹಾಕಿದ್ದೀನಿ, ಆದರೆ ವಿಡಿಯೋ ಮಾಡ್ಕೊಳ್ಳೋವಾಗ ಮಿಸ್ ಆಗಿಬಿಟ್ಟಿದೆ. ನೋಡಿ ಇವಾಗ ಸಂಪೂರ್ಣವಾಗಿ ನಮ್ಮ ಹೂರಣ ಏನಿದೆ ಅದು ರೆಡಿ ಆಯಿತು. ಇದನ್ನು ಸ್ವಲ್ಪ ಹೊತ್ತು ತಣಿಯೋದಕ್ಕೆ ಹಾಗೆಯೇ ಬಿಡ್ತಾ ಇದ್ದೀನಿ. ಇದನ್ನು ಒಂದು ಬೇರೆ ಬೌಲ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ನಮ್ಮ ಹೂರಣ ಈ ಥರ ರೆಡಿಯಾಗಿದೆ. ಇವಾಗ ಇದನ್ನು ಸಂಪೂರ್ಣವಾಗಿ ತಣ್ಣಗಾದ ನಂತರ ಅದರ ಉಂಡೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನಾನಿಲ್ಲಿ 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕಲರ್ಗೋಸ್ಕರ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಅಂದರೆ ಟರ್ಮರಿಕ್ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಒಂದು 4 ಸ್ಪೂನು ಅಡುಗೆ ಆಯಿಲನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಲೈಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ನೀರನ್ನು ಸ್ವಲ್ಪ ಹಾಕ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಹೋಳಿಗೆಗೆ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸರಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕ್ತಾ ಹೋಗಬೇಕಾಗತ್ತೆ. ಹಾಗೆ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ತುಂಬ ತೆಳ್ಳಗೂ ಕೂಡ ಮಾಡ್ಕೋಬಾರ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆಯೇ ನಾವು ಈ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಅಂಟಂಟಾಗಿರಬೇಕು ಹಿಟ್ಟು. ಹಾಗೆಯೇ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗತ್ತೆ. ಹಾಗೆ ಮತ್ತೆ ನಾನು ಒಂದೆರಡು ಸ್ಪೂನ್ ಆಯಿಲನ್ನು ಹಾಕಿ ಮತ್ತೆ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಇದನ್ನು ಹಿಟ್ಟನ್ನು ಕಂಪ್ಲೀಟಾಗಿ ನಾದ್ಕೊಂಡಾದ ನಂತರ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೆ ಸೆಟ್ ಆಗೋದಕ್ಕೆ ಬಿಡಬೇಕು. ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಿಟ್ಟನ್ನು ಕಟ್ಟಿ ಹಾಗೆ ಇಟ್ಟರೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡಾದ ನಂತರ ಒಂದು ಸ್ವಲ್ಪ ಹೊತ್ತು ಇದನ್ನು ಒಂದು ಅರ್ಧ ಗಂಟೆ ಇದನ್ನು ಹಾಗೇ ಬಿಡ್ತಾ ಇದ್ದೀನಿ. ಹಾಗೆಯೇ ನೋಡಿ, ಈ ಕಡೆ ನಮ್ಮ ಹೂರ್ಣದ ಉಂಡೆಗಳು ಕೂಡ ರೆಡಿ ಇದೆ. ಇವಾಗ ನಾವು ಒಬ್ಬಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗೆಯೇ ನಾನು ಇಲ್ಲೊಂದು ಪ್ಲಾಸ್ಟಿಕ್ ಕವರನ್ನು ಕಟ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಆಯಿಲನ್ನು ಹಚ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಫಸ್ಟು ನಾನು ಏನು ಮೈದಾ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಈ ಥರ ಲಟ್ಟಿಸ್ಕೊಂಡು ಅದ್ರ ಒಳಗಡೆ ಹೂರ್ಣವನ್ನು ಫಿಲ್ ಮಾಡಿ ಹೋಳಿಗೆಗಳನ್ನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ಬಟರ್ ಪೇಪರ್ ಹಾಕಿದರೂ ಕೂಡ ಇದು ನೀಟಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು. ಹಾಗೆಯೇ ಇವಾಗ ನಿಮ್ಮದು ಆಯಿಲ್ ನಾವೇನು ಕುಕ್ಕಿಂಗ್ ಆಯಿಲ್ ಅಡುಗೆ ಎಣ್ಣೆಯನ್ನು ಏನು ತಂದಿರ್ತೀವಿ ಆ ಕವರ್ ಕೂಡ ಇದು ತುಂಬಾ ಚೆನ್ನಾಗಾಗತ್ತೆ ಒಬ್ಬಟ್ಟು ಮಾಡೋದಕ್ಕೆ. ನಾನು ಕೂಡ ಇದರಲ್ಲಿ ಆಯಿಲನ್ನು ತಂದಿರ್ತೀವಲ್ಲ ಆ ಕವರನ್ನೇ ಯೂಸ್ ಮಾಡ್ಕೊಂಡಿರೋದು. ಹಾಗೆಯೇ ಹೋಳಿಗೆಗಳನ್ನು ಒಂದೊಂದಾಗಿ ಈ ಥರ ಚೆನ್ನಾಗಿ ಲಟ್ಸ್ಕೊಳ್ತಾ ಇದ್ದೀನಿ. ನೀವು ಕೈಯಲ್ಲಿ ಕೂಡ ಇದನ್ನು ಸ್ಪ್ರೆಡ್ ಮಾಡ್ಕೋಬೋದು. ಹಾಗೆಯೇ ಲಟ್ಟಣಿಗೆಯನ್ನು ಯೂಸ್ ಮಾಡಿಕೊಂಡು ಕೂಡ ಈ ಥರ ಚಪಾತಿಯನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತೀವಲ್ಲ ಆ ಥರ ಈಸಿಯಾಗಿ ಈ ಥರ ಲಟ್ಸ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೋಡಿ ಈಗ ರೆಡಿ ಇದೆ. ಇದನ್ನು ತವ ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಹಾಗೆ ಇನ್ನೊಂದನ್ನು ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಬ್ಬಟ್ಟನ್ನು ಲಟ್ಸ್ಕೊಂಡಿದ್ದೀನಿ. ಹಾಗೆಯೇ ಇದನ್ನು ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ತವ ಮೇಲೆ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಇದನ್ನು ತುಂಬ ದೊಡ್ಡ ಉರಿ ಇಟ್ಕೊಳ್ಳೋದಕ್ಕೆ ಹೋಗಬಾರ್ದು. ಮೀಡಿಯಮ್ ಉರಿಯಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನಮ್ಮ ಸಾಫ್ಟ್ ಆಗಿರುವಂಥ ಬೇಳೆ ಒಬ್ಬಟ್ಟು ಸವಿಯೋದಕ್ಕೆ ಸಿದ್ಧವಾಗಿದೆ. ತುಪ್ಪದ ಜೊತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.